ನೋಡಿ, it's looking so good, so young. Okay, let's go. Hello, welcome back to my channel. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಡಿಯೋ ಉದ್ದ ಆಗ್ತದೆ. ಎಂತಂದರೆ ಇವತ್ತು ಫಸ್ಟ್ ನಾನು 8 ಮಂತ್ಸಿಂದ ನಾನು ವೀಡಿಯೋ ಮಾಡ್ತಿದ್ದೀನಿ ಆಯಿತಾ. ಆದರೆ ನನ್ನದು ಇಂಟ್ರೊಡಕ್ಷನ್ ನಾನು ಕೊಡಬೇಕಿತ್ತು ಅಂತ ನನಗೆ ಇವತ್ತು ನನಗೆ ರಿಯಲೈಸ್ ಆದದ್ದು. ಅದು ಬೇರೆ ಯಾರ್ದೋ ವೀಡಿಯೋ ನೋಡುವಾಗ ಅವರು ಇದು ಇಂಟ್ರೊಡಕ್ಷನ್ ಎಲ್ಲ ಕೊಡುವಾಗ ಹೀಗೆ ಸಹ ಇರ್ತದಾ ಅಂತ ನನಗೆ ಇವತ್ತು ಫೀಲ್ ಆಯಿತು. ಆಮೇಲೆ ಇನ್ನೊಂದು ವಿಷಯ ಅಂತಂದರೆ, ನಾನು ಲಾಸ್ಟ್ ವೀಡಿಯೋ ನೋಡಿದ ನನ್ನ ಫ್ರೆಂಡ್ಸು ನನಗೇನು ಸಜೆಸ್ಟ್ ಮಾಡಿರ್ತಂದರೆ, ನಿಂದು ವೀಡಿಯೋದಲ್ಲಿ ತುಂಬ ಬೋರ್ ಆಗ್ತದೆ ನಮಗೆ, ನೀನು ಮಾತಾಡಬೇಕು ವೀಡಿಯೋದಲ್ಲಿ ಅಂತ. ನಾನು ನಮ್ಮದು ಊರಿದ್ದು ಯಾವುದೋ ಒಂದು ಹಳ್ಳಿದು ಬ್ಲಾಗ್ ಮಾಡಿದ್ದೆ, ಅದರಲ್ಲಿ ನಾನು ಜಾಸ್ತಿ ಮಾತಾಡಲಿಲ್ಲ. ನಾನು ಹಿಂಗೆ ಅದು ಇದು ತೋರಿಸೋದು, ಅಪ್ಪ ಇದ್ದರು ಅಪ್ಪ ನಾನು ತೋರಿಸೋದು, ಲೈಕ್ ಅಲ್ಲಿ ಸ್ವಲ್ಪ ಡೈಲಾಗ್ಸ್ ಎಲ್ಲ ಮಾತಾಡಿ ಇದು ಹಾಕಬೇಕಿತ್ತು ಅಂತ ನನಗೆ ಸಜೆಸ್ಟ್ ಮಾಡಿದರು. ಅದಕ್ಕೆ ಈ ವಿಡಿಯೋದಲ್ಲಿ ಎಷ್ಟಾಗ್ತದೆ ಅಷ್ಟು ನನ್ನ ಶಕ್ತಿ ಮೀರಿ ಮಾತಾಡಬೇಕು ಅಂತ ಇದ್ದೇನೆ. ಇವಾಗ ನಾನೊಂದು ವೇಳೆ ಮೊದಲಿಂದನೇ ಎಕ್ಸ್ಟ್ರೋವರ್ಟ್ ಆಗಿದ್ದರೆ ನನಗೆ ಅಷ್ಟೊಂದು ಕಷ್ಟ ಆಗ್ತಿರಲಿಲ್ಲ. ಬಟ್ ನಾನು ಬಾರ್ನ್ ಇಂಟ್ರೋವರ್ಟಿಂದ ಆ್ಯಂಬಿವರ್ಟ್ ಆಗಿ ಆ್ಯಂಬಿವರ್ಟಿಂದ ಎಕ್ಸ್ಟ್ರೋವರ್ಟ್ ಆಗಬೇಕು. ನಾನು ಆ್ಯಂಬಿವರ್ಟ್ ಆಗಿದ್ದೀನಿ, ಎಕ್ಸ್ಟ್ರೋವರ್ಟ್ ಆಗೋಕ್ಕೆ ತುಂಬ ಮಾತಾಡಿದರೆ ಆಮೇಲೆ ನೀವು ನನ್ನ ವೀಡಿಯೋ ಸ್ಕಿಪ್ ಮಾಡ್ತಿದ್ದೀನಿ. ಇಂಟ್ರೊಡಕ್ಷನ್ ಅಲ್ಲ. ಓಕೆ, ನನ್ನ ಹೆಸರು ಚೈತ್ರ. ನನ್ನ ಫುಲ್ ಹೆಸರು ಚೈತ್ರ ಲಕ್ಷ್ಮಿ. ಲಕ್ಷ್ಮಿಯಲ್ಲಿ LAXMI ಅಷ್ಟೇ. ಇದು ಹೆಸರು ಇಟ್ಟಿದ್ದಾರೆ. ನನಗೆ ನನ್ನ ಹೆಸರು ಕೇಳುವಷ್ಟು ಬೇಜಾರು ನನಗೆ ಯಾವುದಕ್ಕೂ ಆಗಿರಲಿಲ್ಲ. ಸಣ್ಣ ಇರಬೇಕಾದ್ರೆ ಎಲ್ಲರ ಹೆಸರು ಇಷ್ಟು ಈಸಿ ಇದೆ ಕರೀಲಿಕ್ಕೆ, ನಂದು ಮಾತ್ರ ಇಷ್ಟು ಉದ್ದ ಅಂತ ಅನಿಸಿತ್ತು. ಬಟ್ ಯುನೀಕ್ ಅಲ್ಲ. ಕೇಳಿಲ್ಲ ತಾನೆ ನನ್ನ ಹೆಸರು ಎಲ್ಲೋ ಈ ಥರ ಚೈತ್ರ ಲಕ್ಷ್ಮಿ. ಓಕೆ, ಹೆಸರು ಆಯಿತು. ನಾನು ಓದಿದ್ದು MSc ಬಯೋಟೆಕ್ನಾಲಜಿ, ಕೆಲಸ ಮಾಡ್ತಿರೋದು ಮೈಕ್ರೋಬಯಾಲಜಿ ಲ್ಯಾಬಲ್ಲಿ. ಎರಡು ರಿಲೇಟೆಡ್ ಅದಲ್ಲ. ನಮ್ಮದು ಊರು ಮಂಗಳೂರು. ನನ್ನ ಭಾಷೆ ಕೇಳುವಾಗ ನಿಮಗೆ ಗೊತ್ತಾಗಿರ್ಬೋದು ನಾನು ಮಂಗಳೂರವಳು. ಮತ್ತು ನಂದು ಮಂಗಳೂರಲ್ಲಿ ಇರ್ಬೇಕಾದ್ರೆ ನನ್ನ ಭಾಷೆ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಇತ್ತು. ಬಟ್ ಇಲ್ಲಿ ಬಂದ ಮೇಲೆ ಎರಡು ಮಿಕ್ಸ್ ಆಗಿದೆ. ಬ್ಯಾಂಗ್ಳೂರು ಎರಡು ಮಿಕ್ಸ್ ಆಗಿ ಇದು ಹೊಸ ಇನ್ವೆನ್ಷನ್. ಅಷ್ಟೊಂದು ಇಂಟ್ರೊಡಕ್ಷನ್. ಇನ್ನೊಂದು ಎಂತ ಅಂದರೆ, ಇವತ್ತು ನಾನು ಏನೋ ಒಂದು ರೆಸಿಪಿ ಮಾಡ್ತೀನಿ. ನಂದು ಮಾತಾಡುವ ಶಕ್ತಿ ಮೀರಿ ಮಾತಾಡುವ ಟ್ಯಾಲೆಂಟ್ ಮುಗೀತದ್ದು. ಇವತ್ತು ನೋ ಆಯಿಲ್ ಚಿಕನ್ ಕರಿ ಮಾಡ್ತಿದ್ದೀನಿ. ನಾನು ಆಯಿಲೇ ಹಾಕೋದಿಲ್ಲ, ಸತ್ಯ, ಮ್ಯಾಂಗ್ಳೂರ್ ಸ್ಟೈಲ್. ಸೊ ಅದಕ್ಕೆ ಫಸ್ಟ್ ಎಂತೆಲ್ಲ ಮಾಡಬೇಕು ಅಂತ ಹೇಳ್ತೇನೆ. ಫಸ್ಟ್ ಈ ತೆಂಗಿನಕಾಯಿಯನ್ನು ಕಟ್ ಮಾಡಿ, ಲೆಟ್ಸ್ ಡೂ ದಿಸ್. ಐ ಆಮ್ ಸ್ಟ್ರಾಂಗ್. ಇದು ನಂದು ಕಿಚನ್ ಆಯಿತಾ. ಈರುಳ್ಳಿಯನ್ನು ಚಂದ ಈಗ ಚಿಕ್ಕ ಕಟ್ ಮಾಡಬೇಕು. ಕಟ್ ಮಾಡುವ. ಓಕೆ, ಎಷ್ಟು ಸಾಕು, ಅರ್ಧ ಸಾಕು. ನನ್ನ ಹತ್ರ ಇರೋದು ಸ್ವಲ್ಪ ಚಿಕನ್. ಇದು ಚಿಲ್ಲಿ ಕಾಣಿಸ್ತಾ ಉಂಟಾ ನಿಮಗೆ? ಇದು ಚಿಲ್ಲಿ. ಇದು ಒಂದು ಅರ್ಧ kgಗೆ ಒಂದು 9
ಚಿಲ್ಲಿ ಹಾಕಬೇಕು. ಇದೇ ಥರದ್ದು ಇದೇ ಚಿಲ್ಲಿ ಹಾಕಬೇಕಾಯ್ತಾ. ಆಮೇಲೆ ಬೇರೆ ಎಲ್ಲ ಚಿಲ್ಲಿ ಇದು ದಿಸ್ ಇಸ್ ಬ್ಯಾಡ್ ಗೀ ಚಿಲ್ಲಿ, ಇದೇ ಹಾಕಬೇಕು ನೀವು. ಆಮೇಲೆ ಬೇರೆ ಎಲ್ಲ ಚಿಲ್ಲಿ ಅದೇ ಗ್ರೀನ್ ಚಿಲ್ಲಿ ಎಲ್ಲ ಅಂಗಡಿಯಿಂದ ತಗೊಂಡು ಬಂದು ಅದು ಇಲ್ಲಿ ವೇಸ್ಟ್ ಆಗ್ತದೆ ಅಂತ ಹೇಳುವಾಗ ಅದನ್ನು ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಕವರಲ್ಲಿ ಹಾಕಿಟ್ಟು ಯೂಸ್ ಮಾಡ್ತಿರಲ್ಲ, ಅದೆಲ್ಲ ಮಾಡಬೇಡಿ. ಎಂತ ಕಂಜೂಸ್ ಬೇರೆ ನೀವು. ಇಲ್ಲಿ ನೋಡಿ, 1 2 3 4 ಎಂಥದ್ದು ಟೀಸ್ಪೂನಾ? ಇದು ಸ್ಪೂನ್ ನೋಡಿ, ಮತ್ತು ಇದರ ಹೆಸರೆಲ್ಲ ನನಗೆ ಬರೋದಿಲ್ಲ. 4 ಇದು ಸ್ಪೂನು ಕೊತ್ತಂಬರಿ, ಆಮೇಲೆ ಒಂದು ಅಯ್ಯೋ ತೀವ್ರಿ ಬಿತ್ತು ನನ್ನ ಮುಖ ಬಿಟ್ಟು ಇದು ಫೋಕಸ್ ಆಗೋದಿಲ್ಲ ಮೇರೆ. ಅಷ್ಟು ಚಂದ ಉಂಟ ನನ್ನ ಮುಖ. ವಾ, 1 ಸ್ಪೂನ್ ಹಾಕಿ. ಆಮೇಲೆ ಮೆಂತೆ ಕಾಳು ಜಸ್ಟ್ ತೆಗ್ದದೆಲ್ಲ ಬಿದ್ದು ಹೋಗ್ತಾ ಉಂಟು. ನಾನೇ ಹೋಗ್ತೇನೆ ಸ್ಕ್ರೀನಿಂದ, ಸಾಯಲಿ. ಕಾಣ್ತಾ ಇದೆಯಾ? ಲೆಕ್ಕ ಮಾಡಿ ಒಂದು 6-7 ಹಾಕಬೇಕು ಆಯ್ತಾ. ಕ್ಯಾಮೆರಾ ಇಲ್ಲಿ ಉಂಟು, ನಾನು ಇಲ್ಲಿ ನೋಡ್ತಿದ್ದೇನೆ. ಹೀಗೆ ಆದರೆ ವಿಡಿಯೋ ಮಾಡಿದಾಗ ಎಸ್, ಬೇಗ ಬೇಗ ಮಾಡುವ, ಟೈಮ್ ಇಲ್ಲ. ಆಯಿಲ್ ಹಾಕ್ಲಿಕ್ಕಿಲ್ಲ, ಆಯಿಲ್ ಹಾಕೋದಿಲ್ಲ. ಫ್ಲೇಮ್ ಸ್ವಲ್ಪ ಜಾಸ್ತಿ, ಮೀಡಿಯಂ ಫ್ಲೇಮಲ್ಲಿ ರೋಸ್ಟ್ ಮಾಡಿ. ನಾನು ರೋಸ್ಟ್ ಮಾಡಿ ಆಮೇಲೆ ನಿಮಗೆ ತೋರಿಸ್ತೇನೆ ಅದು ಎಷ್ಟು ಚಂದ ರೋಸ್ಟ್ ಆಗಿದೆ ಅಂತ. ಓಕೆ, ಈ ಥರ ಚಂದ ಡ್ರೈ ರೋಸ್ಟ್ ಮಾಡ್ಬೇಕು. ಇದನ್ನು ಡ್ರೈ ರೋಸ್ಟ್ ಮಾಡಿ ಎಷ್ಟು ರೋಸ್ಟ್ ಮಾಡ್ಬೇಕಂತಂದ್ರೆ ಈ ಥರ ನಿಮ್ಗೆ ಒಂದು 2 ಸಲ ಕೆಮ್ಮು ಬರಬೇಕು. 2 ಸಲ ಕೆಮ್ಮು ಬರುವವರೆಗೆ ನೀವು ರೋಸ್ಟ್ ಮಾಡಿದರೆ ಮಸಾಲೆ ಫ್ರೈ ಆಗಿದೆ ಅಂತ ಅರ್ಥ. ಓಕೆ, ಇವಾಗ ಆನಿಯನ್ ಹಾಕುವ ಅದೇ ಪ್ಯಾನ್ಗೆ. ಅದನ್ನು ನಾನು ಶಿಫ್ಟ್ ಮಾಡಿಕೊಂಡೆ ಬೇರೆದಕ್ಕೆ. ಈಗ ಮತ್ತೆ ಕಟ್ ಮಾಡಿರೋ ಆನಿಯನ್ ಹಾಕಬೇಕು. ಇದೆಂತ ಜಾಸ್ತಿ ರೋಸ್ಟ್ ಆಗಬೇಕು ಅಂತಿಲ್ಲ ಆಯಿತಾ. ಇದು ಸ್ವಲ್ಪ ಒಂದು ಸಾಧಾರಣ ರೋಸ್ಟ್ ಆದರೆ ಸಾಕು. ಇದು ಸ್ವಲ್ಪ ಪರಿಮಳ ಬರಬೇಕು, ಅಲ್ಲಿ ತನಕ ನೀವು ರೋಸ್ಟ್ ಮಾಡಿ. ಆಮೇಲೆ ಇದು ಇಷ್ಟೇ ಕೊಕೊನಟ್ ಆಯಿತಾ. ನಾನು ಸ್ಕ್ರೀನಿಂದ ಹೊರಗಡೆ ಹೋಗಲಿಲ್ಲ ಅಂದರೆ ಇದು ಝೂಮ್ ಆಗೋದಿಲ್ಲ ಮೇಲೆ. ಅಂದರೆ ಕ್ಯಾಮರಾ ಈಸ್ ಅಬ್ಸೆಸ್ಡ್ ವಿತ್ ಮೀ. ಆಮೇಲೆ ಈ ಕೊಕೊನಟ್ ಅನ್ನು ಸಹ ಹಾಕಿ ಚಂದ ರೋಸ್ಟ್ ಮಾಡಬೇಕು. ಆಮೇಲೆ ಇದು ಕರಿಬೇವು ಸಹ ಹಾಕಬೇಕು. ಈ ಕರಿಬೇವು ಯಾಕೆ ಹೀಗಿದೆ, ನಾನು 1 ವಾರದ ಹಿಂದೆ 1 ತಿಂಗಳ ಹಿಂದೆ ತಂದಿಟ್ಟು ಅಂದ್ಕೊಳ್ಬೇಡಿ. ನಾನು ಕರಿಬೇವು ತಂದು ಸ್ಟೋರ್ ಮಾಡೋದು ಹೀಗೆ. ಕರಿಬೇವು ತಂದು ನಾನು ಅದನ್ನು ಫಸ್ಟಿಗೆ ಒಣಗಲಿಕ್ಕೆ ಇಡ್ತೇನೆ, ಚಂದ ತೊಳೆದು ಒಣಗಲಿಕ್ಕೆ ಇಡ್ತೇನೆ. ಅದು ಒಣಗಿದ ಮೇಲೆ ಕವರಲ್ಲಿ ನಾನು ಎಲ್ಲ ಥರ ಟ್ರೈ ಮಾಡಿದೆ ಆಯಿತಾ. ನಾನು ಫ್ರಿಜ್ಜಲ್ಲಿ ಇಟ್ಟು ನೋಡಿದೆ, ನಾನು ಡಬ್ಬಿಯಲ್ಲಿ ಹಾಕಿ ಎಲ್ಲ ಟ್ರೈ ಮಾಡಿದೆ, ಎಲ್ಲ ಯಾವುದು ವರ್ಕೌಟ್ ಆಗಲ್ಲ. ಇದು ನನಗೆ ಯಾರೋ ಹೇಳಿದರು. ಆಮೇಲೆ ಕೊತ್ತಂಬರಿ ಸೊಪ್ಪು. ಕರೆಂಟ್ ಹೋದಾಗ ಆಗಲೇ ನಾನು ಫುಲ್ ಒಂದು ಜೋಶಲ್ಲಿದ್ದೆ. ಈಗ ಅದು ಕರೆಂಟ್ ಹೋಗಿ ನಂದು ಜೋಶ್ ಕೂಡ ಹೋಯ್ತು. ಸಾಲಿ. ಓಕೆ, ಗಾರ್ಲಿಕ್ ಇಷ್ಟು ಗಾರ್ಲಿಕ್ ಹಾಕಬೇಕು. ಎಷ್ಟೆಲ್ಲ ನಿಮಗೆ ಎಷ್ಟು ಇಷ್ಟ ಆಗ್ತದೆ ಅಷ್ಟು ಹಾಕಿ. ಇನ್ನೊಂದು ಇದರಲ್ಲಿ ಬೆನಿಫಿಟ್ ಅಂತ ಅಂದರೆ, ನಿಮಗೆ ಬೇರೆದೆಲ್ಲ ಡಿಶ್ಗೆ ಏನಾದರೂ ಅಡುಗೆ ಮಾಡ್ಬೇಕಾದ್ರೆ ನಿಮಗೆ ಬೆಳ್ಳುಳ್ಳಿ ಸಿಪ್ಪೆ ತೆಗಿತಾ ಕುಟ್ಕೊಳ್ಬೇಕು ಅಂತ ಒಂದು ಟೆನ್ಷನ್ ಇರ್ತದಲ್ಲ.
ಆ ಬೆಳ್ಳುಳ್ಳಿ ಸಿಪ್ಪೆ ತೆಗಿತಾ ಕೂತ್ಕೊಳ್ಬೇಕು ಅಂತ ನಿಮ್ಮೊಂದು ಟೆನ್ಷನ್ ಇರ್ತದಲ್ಲ, ಇಲ್ಲಿ ಆ ಟೆನ್ಷನ್ ಇಲ್ಲ. ಹೀಗೆ ಬೆಳ್ಳುಳ್ಳಿಯನ್ನು, ಹೀಗೆ ಇರುವ ಬೆಳ್ಳುಳ್ಳಿಯನ್ನು ಹೀಗೆ ಹಾಕು. ಆಮೇಲೆ ಈ ಪೌಡರ್, ಸಾರಿ ಈ ರೋಸ್ಟ್ ಮಾಡಿರೋ ಮಸಾಲ. ಕರೆಂಟ್ ಹೋಯ್ತಲ್ಲ, ಹಾಗೆ ಸ್ವಲ್ಪ ನಂದು ಮೈಂಡ್ ಆಬ್ಸೆಂಟ್ ಮೈಂಡೆಡ್ ಆಯ್ತು. ಟ್ಯಾಮರಿಂಡ್, ಇಷ್ಟು ಟ್ಯಾಮರಿಂಡ್ ಹುಣಸೆ ಹುಳಿ ಹಾಕಿ ನೀರು ಹಾಕಿ ಚಂದ ಇದನ್ನ ಇದು ಮಾಡಬೇಕು. ಪೇಸ್ಟ್ ಮಾಡಬೇಕು. ಇದೇ ಥರ 1000 ಸಲ ಕರೆಂಟ್ ಹೋದರೆ ನನಗೆ ಈ ಅಡುಗೆ ಮಾಡಲಿಕ್ಕೆ ಮೂಡೇ ಹೋಗ್ತದೆ. 2 ಸಲ ಕರೆಂಟ್ ಹೋಗಿ ನನ್ನ ಜೀವ ತಿಂದು, ಇನ್ನೊಂದು ಸಲ ಕರೆಂಟ್ ಹೋಗೋ ಮೊದಲು ನಾನು ಕಾಮ್ ಡೌನ್. ಇನ್ನೊಂದು ಸಲ ಕರೆಂಟ್ ಹೋಗೋ ಮೊದಲು ನಾನು ಮಾಡಿ ಮುಗಿಸ್ಬೇಕು. ಫಸ್ಟ್ ಇದು ಗ್ರೈಂಡ್ ಮಾಡಿರ್ತಾವಲ್ಲ ಅದನ್ನೇ ಹಾಕೋದು ಡೈರೆಕ್ಟ್. ಈ ಥರ ಒಂದು ಕಡಾಯಿ ಪಾತ್ರೆ, ವಾಟ್ ಎವರ್ ಯು ಕಾಲ್. ಅರಿಶಿನ ಹಾಕಿ ಅರ್ಧ ಟೀ ಸ್ಪೂನ್, ಉಪ್ಪು ಅದು ಟೀ ಸ್ಪೂನ್ ಅಲ್ಲಿ, ಇದೆಂತ ಸ್ಪೂನ್, ಎಂಥದ್ದು ಒಂದು ಸ್ಪೂನ್. ಉಪ್ಪು ರುಚಿಗೆ ತಕ್ಕಷ್ಟು. ಆಮೇಲೆ ಕರಿಬೇವು, ನೀವು ಈ ಥರ ಡೈರೆಕ್ಟ್ ಚಿಕನ್ನ ಹಾಕಬೇಕು. ಚಿಕನ್ ಹಾಕಿ ಅದು ಬೇಯಲಿಕ್ಕೆ ಬಿಡಬೇಕು. ಓಕೆ, ನಿಮಗೆ ನಾನು ಹತ್ತಿರದಿಂದ ತೋರಿಸ್ತೇನೆ. ಏನಂದರೆ ಲುಕ್ ಎಟ್ ದ ಕಲರ್, ಆಯಿತಾ? ನೋಡಿ ಎಷ್ಟು ಕ್ರೀಮಿ ಇದೆ. ದಿಸ್ ಈಸ್ ದ ಮ್ಯಾಜಿಕ್ ಆಫ್ ಕೋಕೋನಟ್ ಬೇಸ್ಡ್ ಗ್ರೇವಿ, ಆಯಿತಾ? ಸೊ ಇದು ಚೆನ್ನಾಗಿ ಬೇಯಲಿ. ಇದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚುವ. ಇದು ಎಷ್ಟೊತ್ತು ಬೇಯಿಸ್ಬೇಕು ಅಂತ ನಾನು ಹೇಳಿಲ್ಲ. ಇದೊಂದು ಚಿಕನ್ ಬೇಯೋವರೆಗೆ ಬೇಯಿಸಿ 15 ನಿಮಿಷ. ನಿಮಗೆ ಗೊತ್ತಾಗ್ತದಲ್ಲ, ಮತ್ತೆ ನೀವು ಅಡುಗೆ ಮಾಡ್ಬೇಕಾದ್ರೆ ಅದರಿಂದ ಚಿಕನ್ ಪೀಸ್ ತೆಗೆದು ಟೇಸ್ಟ್ ಮಾಡಿದ್ರೆ ನೀವು ಎಕ್ಸ್ಪರ್ಟ್ ಅಲ್ಲ. ಮತ್ತು ನಿಮಗೆ ನಾನು ಎಂತಕ್ಕೆ ಹೇಳೋದು ನಿಮಗೆ, ಎಷ್ಟು ಟೈಮ್ ಬೇಯಿಸಿ ಅಂತ. ನೀವು ಈ ಚಿಕನ್ ಕರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಇದು ಮುಗಿಯುವಷ್ಟರಿಂದ ಅರ್ಧ kg ಚಿಕನ್ ತಂದು ಚಿಕನ್ ಕರಿ ಸ್ಟಾರ್ಟ್ ಮಾಡಿ ಇದು ಮುಗಿಯುವಷ್ಟರಲ್ಲಿ ನೀವು 1/4 kg ಚಿಕನ್ ಪೀಸ್ ತಿಂದು ಮುಗಿಸಿರ್ತೀರಿ ಅಂತ ನನಗೆ ಗೊತ್ತು. ಸೊ ಎಷ್ಟು ಟೈಮ್ ಬೇಯಿಸ್ಬೇಕು ಅಂತ ನಿಮಗೆ ತಿಂದಾಗ ತಿಂತಾ ಗೊತ್ತಾಗ್ತದೆ. ಕಾಡಾಗಿದೆ ಆಯ್ತಾ? ಫಸ್ಟ್ ಟೈಮ್ ಕುಕ್ ಮಾಡ್ಬೇಕಾದ್ರೆ ನಾನು ಇಷ್ಟು ಚಂದ ಕಾಣ್ತಾ ಇರೋದು ಜೀವನದಲ್ಲಿ. ಫಸ್ಟ್ ಟೈಮ್ ನಾನು ಇಷ್ಟು ರೆಡಿಯಾಗಿ ಕುಕ್ ಮಾಡ್ತಾ ಇರೋದು. ಪ್ಲೀಸ್ ಇದಕ್ಕಾದ್ರೂ ನೀವು ನನ್ನ ವಿಡಿಯೋ ಫುಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ವಿಡಿಯೋ ಹಾಕಿ 10 ನಿಮಿಷದಲ್ಲಿ ನನಗೆ ಒಂದು 10 ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಬೇಕು ಪ್ಲೀಸ್. ಆಮೇಲೆ ಇದು ಎಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ಇದು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಆಫ್ ಮಾಡಿ ಹಾಕಿ. ಆಯ್ತು ತೋರಿಸ್ತೀನಿ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸು. ಲುಕ್ ಎಟ್ ದಿಸ್, ಲುಕ್ ಎಟ್ ದ ಕಲರ್. ವಾವ್, ನೋಡಿ, it's looking so good, so yum. Okay, let's try.
ಸುಳ್ಳು ಹೇಳ್ತಿಲ್ಲ, ತುಂಬ 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 ಚೆನ್ನಾಗಿದೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ನೀವು ಕಳೆದೋಗ್ಬಿಡ್ತೀರ. So yum. Yum. ನಾನೇನಾದರೂ ನಿಮಗೆ ಸ್ವಲ್ಪ ಆದರೂ ಎಂಟರ್ಟೈನ್ ಮಾಡಿದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್, ಆಯಿತಾ? ಪ್ಲೀಸ್. ನಾನು ನೆಕ್ಸ್ಟ್ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಅದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟ್ ನೋಡೋದೇ ಅಲ್ಲ ನೀವು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಮತ್ತೆ ಇಷ್ಟೇ ಅಲ್ಲ, ಇದಕ್ಕಿಂತ ಜಾಸ್ತಿ ಮಾತಾಡಲಿಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿ ತನಕ ಓಕೆ, ಬಾಯ್.